ಲೋಕಸಮರದ ಹೊತ್ತಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2024-25 ಸಾಲಿನ ಬಜೆಟ್ ಮಂಡಿಸಿದ್ದಾರೆ. ಬರಗಾಲದ ಬಜೆಟ್ನಲ್ಲಿ ಬಂಪರ್ ಕೊಡದೇ ಇದ್ರೂ ಕೂಡ ಬ್ಯಾಲೆನ್ಸ್ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇದೀಗ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡಿಸಿದ ಬಗ್ಗೆ ತಮ್ಮ ಸಂಪುಟ ಸಚಿವರ ಜೊತೆಗೆ ಸಂವಾದ ನಡೆಸಿದ್ದಾರೆ. ಈ ಬಜೆಟ್ ರೂಪುಗೊಂಡಿದ್ದು ಹೇಗೆ, ಬಜೆಟ್ನ ಸವಾಲುಗಳೇನಿತ್ತು ಅನ್ನೋ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಸಿದ್ದರಾಮಯ್ಯರ ಗ್ಯಾರಂಟಿ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ. 15ನೇ ಬಾರಿಗೆ ಬಜೆಟ್ ಮಂಡಿಸಿ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. ಇದೀಗ 2024-25 ಬಜೆಟ್ ಬಗ್ಗೆ ಸಿಎಂ ಜೊತೆ ಸಚಿವ ಸಂಪುಟ ಸಹೋದ್ಯೋಗಿಗಳು ಮಾತುಕತೆ ನಡೆಸಿದ್ದಾರೆ. ಬಜೆಟ್ ಬಗ್ಗೆ ಸ್ವಾರಸ್ಯಕರವಾದ ಚರ್ಚೆ ನಡೆಸಿದ್ದಾರೆ. ಬಜೆಟ್ ಬಗ್ಗೆ ಸಿಎಂ ಡಿಸಿಎಂ ಸಚಿವರ ಸಂವಾದ. ಡಿಕೆಶಿ ಸಂಸ್ಕೃತ ಶ್ಲೋಕ, ಗ್ಯಾರಂಟಿ ಬಗ್ಗೆ ಮಾತುಕತೆ. ಸಿಎಂ ಸಿದ್ದರಾಮಯ್ಯ ಮತ್ತು ಸಂಪುಟ ಸಹೋದ್ಯೋಗಿಗಳ ಸಂವಾದ ಆರಂಭವಾಗಿದ್ದು, ಮೊದಲು ಡಿಕೆ ಶಿವಕುಮಾರ್ ಅವರ ಸಂಸ್ಕೃತ ಶ್ಲೋಕದಿಂದ 2024-25 ಬಜೆಟ್ ತಯಾರಿಸಿದ್ದ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತೀಕ್ರಿಗೆ ಪ್ರಶ್ನಿಸುತ್ತಾ ಡಿಕೆಶಿ ಸಂಸ್ಕೃತ ಶ್ಲೋಕವನ್ನ ಪಠಿಸುತ್ತಾರೆ. ಬಹಳ ಇವತ್ತಿನ ಬಜೆಟ್ ಬಹಳ ಅತಿ ಹೆಚ್ಚು ಶಕ್ತಿ ತುಂಬಿದೆ. ನನ್ನ ಒಂದು ಶ್ಲೋಕ ನಂಗೆ ನೆನಪು ಬರ್ತದೆ, ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ ಅಂತ. ಅಂದರೆ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣು ಬಂದಿದೆ. ಹಂಗೆ ಪೂಜಾರಿ ಇಲ್ಲದೆ ನಾವು ದೇವರಕ್ಕೆ ಏನೂ ಮಾಡೋಕ್ಕಾಗಲ್ಲ. ಹಂಗೆ ನೀವಿಲ್ಲದೆ ನಮ್ಮ ಬಜೆಟ್ ಏನೂ ನಡೀತಿರ್ಲಿಲ್ಲ. ಸೊ ಅದಕ್ಕೆ ನಿಮ್ಗೊಂದು ಥ್ಯಾಂಕ್ಸ್. ಬಳಿಕ ಅತೀಕ್ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕ್ರೋಢೀಕರಣದ ಸವಾಲನ್ನ ಎಲ್ಕೆ ಅತೀಕ್ ವಿವರಿಸುತ್ತಾರೆ. ಪರ್ಟಿಕ್ಯುಲರ್ಲಿ ಮೇ ತಿಂಗಳಲ್ಲಿ ನಾವು ಸೀರೀಸ್ ಆಫ್ ಪ್ರೆಸೆಂಟೇಷನ್ಸ್ ಮಾಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 55,000 ಕೋಟಿ ಬೇಕಾಗಬಹುದು ಗ್ಯಾರಂಟಿಗೆ ಅಂತ ಅಷ್ಟು ನಿರೀಕ್ಷೆ ಇರಲಿಲ್ಲ. ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬಂತು. ಮಹಿಳಾ ಇಲಾಖೆ ಬಗ್ಗೆ ಪ್ರಶ್ನೆ, ಲಕ್ಷ್ಮಿಗೆ ಲಕ್ಕಿ ಮಹಿಳೆ ಎಂದ ಡಿಕೆ. ಸಂವಾದದಲ್ಲಿ ಡಿಕೆ ಶಿವಕುಮಾರ್ ನಿರೂಪಕರ ಸ್ಥಾನವನ್ನ ತುಂಬಿದ್ರು. ಎಲ್ಲಾ ಸಚಿವರಿಗೂ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದುಕೊಂಡ್ರು. ಈ ವೇಳೆ ಮಹಿಳಾ ಇಲಾಖೆ ಬಗ್ಗೆ ಡಿಸಿಎಂ ಪ್ರಶ್ನಿಸುತ್ತಾ, ಲಕ್ಷ್ಮಿ ಹೆಬ್ಬಾಳ್ಕರ್ ನೀವು ಕರ್ನಾಟಕದ ಮೋಸ್ಟ್ ಲಕ್ಕಿಯೆಸ್ಟ್ ಮಹಿಳೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನನಗನ್ಸದೆ ಯು ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ವುಮನ್ ಆಫ್ ಕರ್ನಾಟಕ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಾನು ಬೇರೆ ಸ್ಟೇಟ್ ಬಜೆಟ್ಸ್ ಎಲ್ಲ ನೋಡಿದೆ, 34,000 ಕೋಟಿ ರೂಪಾಯಿಯನ್ನು ನಿಮ್ಮ ಇಲಾಖೆಯಿಂದ ನಮ್ಮ ಹೆಣ್ಣುಮಕ್ಕಳಿಗೆ ನೇರವಾಗಿ ಹೋಗ್ತಾ ಇದೆ. ಸಿಎಂ ಬಜೆಟ್ ಮಂಡಿಸಿದ ಪರಿಗೆ ಸಚಿವರ ಮೆಚ್ಚುಗೆ. ಇನ್ನು ಡಿಕೆ ಶಿವಕುಮಾರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಎಂಗೆ ಅಭಿನಂದನೆ ತಿಳಿಸಿದ್ರು. ಸರ್, ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ, ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ. ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ ಬಾರಿನೂ ತಾವು 17,000 ಕೋಟಿ ಅನುದಾನವನ್ನು ಇಟ್ಟಿದ್ರಿ. ಈ ಬಾರಿ 34,000 ಕೋಟಿ ಅನುದಾನ, ಸುಮಾರು 1,17,00,000 ಕುಟುಂಬದ ಯಜಮಾನಿಗಳಿಗೆ ಅದರ ಲಾಭ ಆಗ್ತಾ ಇದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ನಿರರ್ಗಳವಾಗಿ 3 ಗಂಟೆ 15 ನಿಮಿಷ ನಿರಂತರವಾಗಿ ಬಜೆಟ್ ಮಂಡಿಸಿದ ರೀತಿಯನ್ನ ನೆನಪಿಸಿಕೊಂಡ ಸಚಿವರು ಅಚ್ಚರಿ ವ್ಯಕ್ತಪಡಿಸಿದ್ರು. ಈಗ 3.5 ಗಂಟೆ ಸರ್, ಇವತ್ತು ನಿರರ್ಗಳವಾಗಿ 3 ಕಾಲಲ್ಲ ಸರ್, 3.5 ಗಂಟೆ, 3 ನಿರರ್ಗಳವಾಗಿ ಯಾವುದೇ ಒಂದು ಇದಕ್ಕೆ ನೀವು ಇದು ಮಾಡಲಿಲ್ಲ, ವಿಚಲಿತ ಆಗೋದಿಲ್ಲ ಸರ್. ತಾವು ಮೊದಲು ನೀರು ಕುಡಿಲಿಲ್ಲ. ಏನಿಲ್ಲ ಎಂದ ಬಿಜೆಪಿಗೆ ಮತ್ತೆ ಸಿಎಂ ಕೌಂಟರ್. ಸಿದ್ದರಾಮಯ್ಯ ಬಜೆಟ್ ಮಂಡಿಸುವ ವೇಳೆ ಸದನದಿಂದ ವಾಕೌಟ್ ಮಾಡಿದ ಬಿಜೆಪಿ ವಿರುದ್ಧ ಸಂವಾದದಲ್ಲಿ ಸಿಎಂ ಗುಡುಗಿದ್ರು. ಏನಿಲ್ಲ ಅಂತ, ಏನಿಲ್ಲ ಅಂದ್ರೆ ಅವ್ರ ಹತ್ರ ಏನಿಲ್ಲ ಅಂತ, ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಅದರ ಅರ್ಥ. ಬುದ್ಧಿನೇ ಇಲ್ಲ ಅವ್ರಿಗೆ ಬುದ್ಧಿನೇ ಇಲ್ಲ ಅಂತ ಹೇಳಿ ಏನಿಲ್ಲ ಬಜೆಟ್ನಲ್ಲಿ ಅಂತ. ಬಿಕಾಸ್ ಬಜೆಟ್ ಪುಸ್ತಕ ಓದಿಲ್ಲ. ಸಿದ್ದರಾಮಯ್ಯರ ಹೋಮ್ ಮಿನಿಸ್ಟರ್ ಬಗ್ಗೆ ಸಚಿವರ ಮಾತು. ಸಿಎಂ ಜೊತೆಗಿನ ಸಂವಾದದಲ್ಲಿ ಸಿದ್ದರಾಮಯ್ಯಗೆ ಅವರ ಹೋಮ್ ಮಿನಿಸ್ಟರ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅಂದ್ರೆ ಅವರ ಪತ್ನಿ ಎಲ್ಲಿಯೂ ಕಾಣಿಸಿಕೊಳ್ಳದ ಬಗ್ಗೆ ಪ್ರಶ್ನೆ ಎತ್ತಿದ್ರು. ನಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರು ತುಂಬಾ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್. ಒಮ್ಮೆ ಆದ್ರೂ ಅವಕಾಶ ಮಾಡಿಕೊಡಿ ಸರ್. ಮಾಡ್ಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು
ಬಂಧನದಲ್ಲಿ ಇಟ್ಟಿದ್ದೀರಾ, ಗೃಹ ಬಂಧನದಲ್ಲಿ. ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸಚಿವರೆಲ್ಲ ಸಿದ್ದರಾಮಯ್ಯರ ಪತ್ನಿಯನ್ನ ಪರಿಚಯ ಮಾಡಿಸಿಕೊಡಿ ಅಂತ ಸಿಎಂಗೆ ಮನವಿ ಮಾಡಿದ್ರು. ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರಿಗೆ, ಈಗ ಅವ್ರು ಇಲ್ಲಿ ಹೋಗಕ್ಕೆ ಬರೋಕ್ಕೆ ಭೇಟಿ ಮಾಡಿಸಿ ಅದಕ್ಕೆ ಅಂತಿದ್ದು ಸ್ವೇರಿಂಗ್ ಇನ್ ಸೆರೆಮನಿಗೆ ಬಾ ಅಂತ ಬರಲೇ ಇಲ್ಲ. ಏನು ಮಾಡೋಕ್ಕೆ ಅವಕ್ಕೆ ಫೋರ್ಸ್ ಇಲ್ಲ ನಾ ಬಾ ಅಂತ ಕರೆದ್ರು ಬರಲಿಲ್ಲ. ಮನೆಗೆ ಕೊಡೋಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ಕಷ್ಟ ಇದೆ. ನಾವು ಅಮ್ಮ ಅವ್ರು ನೋಡ್ಬೇಕಂತ ತಾನೆ, ಅಮ್ಮ ಅವ್ರು ನೋಡ್ಬೇಕಂತ ಮಾತಾಡಿ ಒಂದು ಊಟಕ್ಕೆ ಕರ್ಬಿಡಿ ಸರ್, ನಾವೆಲ್ಲ ಬರ್ತೀವಿ. ಜನಪರ ಬಜೆಟ್ ಮಂಡನೆ ಬಳಿಕ ಸರ್ಕಾರದ ಆಶಯ ಅಭಿವೃದ್ಧಿ ಪರವ ಯೋಜನೆಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಿತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಉತ್ತರಿಸುತ್ತಾ ತಮ್ಮ ವೈಯಕ್ತಿಕ ಜೀವನವನ್ನ ತೆರೆದಿಟ್ಟಿದ್ದು ಸಂವಾದವನ್ನ ಮತ್ತಷ್ಟು ವಿಶೇಷವಾಗಿಸಿತ್ತು. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.